ಕುಂಭರಾಶಿ. ಈ 12 ರಾಶಿಯಲ್ಲಿ ಬಹಳ ತೀವ್ರವಾದಂತಹ ಕಷ್ಟ ನಷ್ಟ ಆಗ್ತಕ್ಕಂಥದ್ದೇ ಕುಂಭರಾಶಿಯವರಿಗೆ. ಆರೋಗ್ಯ, ಹಣಕಾಸು, ಮಾನಸಿಕ ಸ್ಥಿತಿ, ಸಂಬಂಧದಲ್ಲೂ ಕೂಡ ಅತಿ ಸೂಕ್ಷ್ಮವಾದ ಸಂಬಂಧದಲ್ಲಿ ಒಂದು ಬಿರುಕು, ಗೌರವಕ್ಕೆ ಚ್ಯುತಿ ಬರ್ತಕ್ಕಂಥದ್ದು, ಇಲ್ಲ ಸಲ್ಲದ ಆಪಾದನೆ ಮತ್ತು ಕೋರ್ಟು ಕಚೇರಿಗಳಲ್ಲಿರತಕ್ಕಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಅಪಜಯದ ಭಯ, ಸಣ್ಣ ಪುಟ್ಟ ವಿಚಾರದಲ್ಲೂ ಪೊಲೀಸು ಅಥವಾ ಪೊಲೀಸ್ ಸ್ಟೇಷನ್ನು ಇತ್ಯಾದಿಗಳು ಕಂಡುಬರುತ್ತೆ. ಸಮಾಜಘಾತಕ ಶಕ್ತಿಗಳಿಂದ ಒಂದಿಷ್ಟು ಬೆದರಿಕೆ, ಅಪಘಾತದಿಂದ ಯಾವುದಾದ್ರೂ ಒಂದು ಅಂಗಕ್ಕೆ ಹಾನಿಯಾಗಿ ಒಂದು ಮುಂದಿನ 4-6 ತಿಂಗಳ ಕಾಲ ಹಾಸಿಗೆ ಮೇಲೆ ಇರಬೇಕಾದಂಥ ಪರಿಸ್ಥಿತಿ ಇತ್ಯಾದಿಗಳು ಕಂಡುಬರುತ್ತೆ. ಕುಂಭರಾಶಿಯವರು ಬಹಳ ಎಚ್ಚರಿಕೆಯಿಂದ ಇದ್ದು, ಪರಿಹಾರವೇನಪ್ಪ, ಅವತ್ತು ಬೆಳಗ್ಗೆ ಸೂರ್ಯೋದಯದಿಂದ ಮಾರನೇ ದಿವಸ ಸೂರ್ಯೋದಯವರೆಗೂ ಉಪವಾಸ ಇದ್ದು ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಒಂದು ಬೂದುಕುಂಬಳಕಾಯಲ್ಲಿ 2 ಭಾಗವನ್ನು ಮಾಡಿ, ಒಂದು ಭಾಗದಲ್ಲಿ ತುಪ್ಪ, ಇನ್ನೊಂದು ಭಾಗದಲ್ಲಿ ಎಣ್ಣೆ ಹಾಕಿಬಿಟ್ಟು ಅದರ ಒಳಗಡೆ ಇರೋ ತಿರುಳನ್ನೆಲ್ಲ ತೆಗೆದು ನಿರಂತರವಾಗಿ 24 ಗಂಟೆ ಆರ್ಹೋಗದೆ ಇರೋ ಥರ ದೀಪ ಉರಿಸ್ಕೊಂಡಿದ್ದು, 5 ಥರದ ಭೂಮಿ ಒಳಗಡೆ ಬೆಳೆದಂಥದ್ದು ಗೆಡ್ಡೆ ಗೆಣಸುಗಳು, 5 ಥರದ ಭೂಮಿ ಮೇಲೆ ಬೆಳೆದಂತಹ ತರಕಾರಿಗಳು ಮತ್ತು 5 ಥರದ ಸೊಪ್ಪು, 5 ಥರದ ಧಾನ್ಯ, 5 ಥರದ ಹಣ್ಣುಗಳು, ಇದನ್ನು ದಾನ ಕೊಟ್ಟು ತಣ್ಣೀರು ಸ್ನಾನ, ಮಾರನೇ ದಿವಸ ಸೂರ್ಯ ಉದಯ ಆದ ಮೇಲೆ ತಣ್ಣೀರು ಸ್ನಾನ ಮಾಡಿ ಆ ನವಗ್ರಹ ದೇವತಾ ದರ್ಶನವನ್ನು ಮಾಡಿ ಪ್ರಾರ್ಥನೆ ಮಾಡೋದರಿಂದ ಅವರಿಗಿರತಕ್ಕಂಥ ಸಮಸ್ಯೆಗಳು 90 ಭಾಗ ಕಡಿಮೆ ಆಗುತ್ತಿರ್ತಕ್ಕಂಥದ್ದು ಸ್ಪಷ್ಟವಾದಂತಹ ನಿಲುವು.